ಸೊ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ ಗಾಡಿ ಮೇಲೆ. ಇದರಲ್ಲಿದೆ ಕ್ಯಾಮ್ರಾ. ನೀವು ಬರ್ತೀರಾ ಯೂಟ್ಯೂಬ್ ಚಾನಲಲ್ಲಿ? ಹೌದಾ? ಹಲೋ ಎಲ್ರಿಗೂ ನಮಸ್ಕಾರ. ಆಗಿದ್ರೆ ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಹೊಸ ವಿಡಿಯೋಗೆ ಸ್ವಾಗತ. ಸೊ ಇಲ್ಲೇ ಜಸ್ಟ್ ಸ್ವಲ್ಪ ಲೈಟಾಗಿ ಚಾಟ್ಸು ಜ್ಯೂಸ್ ಎಲ್ಲ ಕುಡಿದ್ವಿ. ಸೊ ಈಗ ನೆಕ್ಸ್ಟ್ ಊರ ಕಡೆಗೆ ಚಾರ್ಮಡಿ ಘಾಟ್ ಮೇಲೆ. ಸೊ ಡೈರೆಕ್ಟಾಗಿ ಚಾರ್ಮಡಿ ಘಾಟ್ ಎಂಟ್ರೆನ್ಸಲ್ಲಿ ಸಿಗ್ತೀನಿ. ಬಾ ಇಲ್ಲಿಂದ ಸ್ಟಾರ್ಟ್ ನೋಡಿ ಹೆಂಗಿದೆ ಟ್ರಾಫಿಕ್ಕು, ಇನ್ಕಮಿಂಗು, ಔಟ್ಗೋಯಿಂಗು, ಚಿಕ್ಕ ರೋಡ್ ಬೇರೆ. ಆಮೇಲೆ ಸಾಕಾಗೋಗುತ್ತೆ ಈಗ, ಆಗ ಒಳಗೆ ಕಳ್ಕೋಬೇಕು. ಈಗ ನೋಡಿ ಇವಾಗ ತೋರಿಸ್ತೀನಿ. ಒಂದು ಗಾಡಿ ಆ ಕಡೆ ಬಂದಿಲ್ಲ ಅಂದ್ರೆ ಹೆಂಗೆ ಅಂತಾರೆ ರೈಟ್ಗೆ ಎಲ್ಲ ಗಾಡಿ. ಲರ್ನಿಂಗ್ ಬೋರ್ಡ್ ಹಾಕೊಂಡು ಚಚ್ತವ್ರೆ ನೋಡಿ 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 ನೋಡಿ. ಹಾಯ್ 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 ಕ್ಲೋಸ್ ಕಾಲ್ ಏನು ಗುರು, ಲರ್ನಿಂಗ್ ಬೋರ್ಡ್ ಹಾಕೊಳ್ಳೋದು ಮೆಲ್ತಗೆ ಹೋಗ್ತಾನೆ ನೋಡಿ. ಸೊ ಜಾಗನೂ ಇಲ್ಲ, ಎಲ್ಲಿ ಹೋಗ್ತಾರೆ ಹೋಗ್ಲಿ. ಈ ಕಾರ್ ಓಡಿಸ್ತಿರೋದು ಹುಡುಗಿನಪ್ಪ, ಏನು ಸಗದಾಗಿ ಓಡಿಸ್ತಾ ಇದಾರೆ ಗೊತ್ತಾ. ಹಂಗೆ ಹೋಗಿ ಹಂಗೆ ಟಕ್ಕಂತ ಒಳಗೆ ಹಾಕೊಂತಾರೆ ಗಾಡಿನ, ಸೂಪರಾಗಿ ಓಡಿಸ್ತಾರೆ. ಹಾಂ ನೋಡಿ ಹೇಳಿಲ್ವಾ, ರೇಂಜ್ ಓಡಿಸ್ತಾಳೆ. ಇಲ್ಲಿಂದ ಧರ್ಮಸ್ಥಳ 9 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿ ಬಲಗಡೆ ತಗೋಬೇಕು. ಸೊ ನಿನ್ನೆ ನಾವು ಆ ಕಡೆಯಿಂದನೇ ಬಂದು ಹಿಂಗೆ ಹೋಗಿದ್ವಿ. ಇವಾಗ ಚಾರ್ಮಡಿ ಘಾಟ್ಗೆ ಹೋಗಬೇಕು. ಸೊ ಚಾರ್ಮಡಿ ಘಾಟ್ ಸ್ಟ್ರೇಟ್ ಹೋಗ್ಬೇಕು. ಇನ್ನೂ 55 ಓಡುತ್ತೆ, ಇನ್ನೂ 55 ಕಿಲೋಮೀಟ್ರ್, ಇನ್ನೂ 170 ಓಡುತ್ತೆ. ಹೋಗೋಣ ಆಗುತ್ತಂತೀಯಾ? ಆಗಿಲ್ಲ ಅಂದರೆ ನಿಂಗೆ ಗಾಡೀಲಿ ಐತಲ್ಲ, ಎತ್ಕೊಂಡ್ರೆ ಆಯಿತು. ಓಕೆ. ಸೊ ಇನ್ನೂ ಫ್ಯೂಯಲ್ ರೇಂಜ್ 170 ತೋರಿಸ್ತದೆ. ಇನ್ನೂ 55 ಕಿಲೋಮೀಟರ್ಸು ಮೋಸ್ಟ್ ಪ್ರಾಬಬ್ಲಿ ಹೋಗ್ಬೋದು. ಅಲ್ಲಿ ಮೂಡಿಗೆರೆ ಹತ್ರ ಹಾಕಿಸ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್ ಮುದಿರೆ ಬಿಟ್ಟು ಮುಂದಕ್ಕೆ ಬರ್ತಾ ಇದ್ದೀವಿ ಇವಾಗ. ಸೊ ನೋಡ್ಬೋದು ಇಲ್ಲಿ ಏನೋ ಇದೆ ಗುರು, ಸಕ್ಕತ್ತಾಗಿದೆ. ಹಳೆ ಬ್ರಿಡ್ಜ್ ಆ ಕಡೆ, ಈ ಕಡೆ ನೋಡ್ಬೋದು ನೀವು, ಸೈಕಾಗಿದೆ, ಸೂಪರ್ ಆಗಿತ್ತು. ಬ್ರಿಡ್ಜ್ ಕೆಳಗೆ ನೀರು ಏನೇನು ಕಾಣಿಸ್ಬಿಟ್ಟು ಬರ್ತಾವೆ. ಸೊ ಎಸ್ ಫ್ಯೂಯಲ್ ಸ್ಟಾಪ್ ಇದು. ಇವಾಗ ಚಾರ್ಮಡಿಗೆ ಹೋಗೋಕ್ಕಿಂತ ಮುಂಚೆನೇ ಫ್ಯೂಯಲ್ ಸ್ಟಾಪ್ ಮುಗಿಸ್ಕೊತ ಇದ್ದೀನಿ. ಇನ್ನು ಯಾಕೆ ರಿಸ್ಕು ಅಂತ ಹೇಳ್ಬಿಟ್ಟು. ಇನ್ನೂ 150 ತೋರಿಸ್ತಾಯಿತ್ತು, ಬಟ್ ಸ್ಟಿಲ್ ಘಾಟ್ಸ್ ಅಲ್ವಾ, ಜಾಸ್ತಿ ಪೆಟ್ರೋಲ್ ಇಳಿಯುತ್ತೆ ಅಂತೇಳಿ ಹಾಕಿಸ್ತಾ ಇದ್ದೀನಿ ಇವಾಗ. ಗಾಡಿಗೆ 100 ಏನೋ ಕೇಳಿದ್ರು, ಏನು ಕೇಳಿದ್ರು ಅರ್ಥ ಆಗಲಿಲ್ಲ ಪಾಪ. ಏನು ಮಾಡೋಕ್ಕಾಗಲ್ಲ, ಅವ್ರಿಗೂ ನಾವೇನು ಹೇಳೋಕ್ಕಾಗಲ್ಲ. ಹೊಸ ಮಿಷಿನ್ಸ್ ಅಲ್ವಾ, ಸೊ ಅವರು ಕಲಿಬೇಕು. ಕಲ್ತ್ಕೊಳ್ಳೋರ್ಗೂ ಟೈಮ್ ಬೇಕಾಗುತ್ತೆ ಮೋಸ್ಟ್ ಪ್ರಾಬಬ್ಲಿ. ಇನ್ನು ನೋಡಿ ಹೆಂಗೆ ಬರ್ತಾರೆ. ಯಪ್ಪ ಫುಲ್ಲು ಅಲ್ಲಿ ಗುಂಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದರೆ, ಆ ಕಡೆ ಗುಂಡಿದ್ರೆ ಇಲ್ಲಿ ಬಂದರೆ ಆಕ್ಸಿಡೆಂಟ್ ಆಗಲ್ವಾ? ಮತ್ತೆ ಏನ್ರಿ ನೋಡ್ಕೊಂಬಂದ್ರಿ. ಕ್ಲೋಸ್ ಕಾಲು. ಯಾರೋ ಹಿಮಾಲಯನ ಬೇರೆ ಬರ್ತಾವೆ ಮುಂದೆಗಡೆ, ಯಾಕೆ ಹೊಡಿತಾನೆ ನೋಡಿ ಬಿಡ್ತೀನಿ. ಹೋಗಪ್ಪ ರಜಾ, ಬಾಯ್ ಹೇಳ್ತಾರೆ, ನಾವು ಹಾಯ್ ಮಾಡೋದು. ಗಾಡಿ ಅಂತೂ ಹಿಂಗೆ ಎದ್ದು ಕುತ್ಕೋಬೇಕು. ಇವ್ರ್ಯಾಕೆ ಲೆಫ್ಟ್ ಸಿಗ್ನಲ್ ಹಾಕೋರೆ. ಓ ನಮ್ಮ ಚಾರ್ಮಡಿ ಸ್ಟಾರ್ಟ್ ಆಯಿತು.
ನೋಡ್ಬೋದು ಏನು ಸಾಕಾಗಿದೆ. ಇದೇ ಘಾಟ್ಸ್ ಗುರು, ಕ್ರೇಜಿ ಘಾಟ್ಸ್ ಅಂದ್ರೆ. ಇಲ್ಲಿಂದ ಆ ಕಡೆ ಮೋಸ್ಟ್ ಹೋಗ್ಲಿ ಏನು ಸಿಗಲ್ಲ ಅಂತ ಅನ್ಕೊಂತೀನಿ, ಏನು ಅಂತ ಗೊತ್ತಿಲ್ಲ. ಸೊ 5:40 ಆಗಲೇ. ಟೂರ್ಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಹೋಗೋದು ನೋಡೋಣ. ಇದು ಪರ್ಫೆಕ್ಟ್ ಘಾಟ್ಸ್ ಅಂದರೆ ಗುರು, ಒಳ್ಳೆ ಮಜಾ. ಇನ್ನು ಮಳೆಯಲ್ಲಿ ಕೇಳಿ ಮಾನ್ಸೂನ್ ರೈಡ್ ಚಾರ್ಮಡಿ ಘಾಟ್ ಹೆಂಗಿರುತ್ತೆ, ಸಖತ್ತಾಗಿರುತ್ತಲ್ಲ. ವೆಲ್ಕಮ್ ಟು ಚಾರ್ಮಡಿ ಘಾಟ್ ಬಾಯ್ಸ್. ಸೊ ಇದು ಬಂದು ಮಂಗಳೂರು ಸೈಡಿಂದ, ಲೈಕ್ ಮುಜಿರೆ ಮಂಗಳೂರು ಸೈಡಿಂದ ಚಾರ್ಮಡಿ ಘಾಟ್ ತೊಗೊಂಡು ಮೂಡಿಗೆರೆ ಮೇಲೆ ಬೇಲೂರಿಗೆ ಹೋಗಿ ಹಳೆಬೀಡಿಗೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಹೋಗೋಣ ಅಂತ. ಸೊ ಹೆವಿ ಯೂಟರ್ನು ಸಖತ್ತು. ತಿಂದಿರ ಪವರ್ ಇರೋ ಗಾಡಿಯಲ್ಲಿ ಹಚ್ಚೋದೇ ಮಜಾ. ಹಿಂದಕ್ಕೆ ಬರುತ್ತೆ ಗುರು, ಒಳ್ಳೆ ಮಜಾ ಇರುತ್ತೆ ಮಾತ್ರ. ಇದೇನಿದು ಹಿಂಗೆ ಬಿದ್ದೋಗ್ಬಿಟ್ಟಿದೆ ಕ್ಯಾಮ್ರಾ. ಓ ಮೈ ಗಾಡ್, ಏನು ಗುರು ಹಂಗೆ ರೆಕಾರ್ಡ್ ಆಗ್ತೈತಾ? ಯಾರಪ್ಪ ಗೋಪುರ ಮೌಂಟ್ ಸರಿಯಾಗಿ ನಿಂತ್ಕೊಳ್ಳಪ್ಪ ಒಂದು ಸ್ವಲ್ಪ. ಅಯ್ಯೋ ಶಿವನೇ, ವಾವ್ ವಾವ್, ವಾಟ್ ಎ ಬ್ಯೂಟಿ 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 ಬ್ಯೂಟಿ. ನೋಡ್ಬೋದು ನಮ್ಮ ಚಾರ್ಮಡಿ ಘಾಟ್ ಆಗಲೇ ಕಲರೇ ಚೇಂಜ್ ಆಗೋಯ್ತು ಗುರು. ಅಲ್ಲೆಲ್ಲ ಸುತ್ತೋಗ್ತಾಯಿತ್ತು, ಇಲ್ಲಿ ಬಂದ ತಕ್ಷಣ ಆಗಲೇ ತಣ್ಣಗೆ ಅನಿಸ್ತಿದೆ. ಇಷ್ಟೊತ್ತಿಗೆ ಮಂಗಳೂರಲ್ಲಿ ನಾವು ನೆನ್ನೆ ಇದ್ವಲ್ಲ, ಹೆವಿ 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 ಬಿಸಿಲು, ಹ್ಯುಮಿಡಿಟಿ. ಆಗಲೇ ನಾವು ಈ ಮೌಂಟೇನ್ ಒಳಗೆ ಬಂದ ತಕ್ಷಣ ಆಗಲೇ ತಣ್ಣಗೆ ಸ್ಟಾರ್ಟ್ ಆಗೋಯ್ತು. ಮೌಂಟೇನ್ ರೇಂಜ್ ಅಲ್ವಾ ಇದು. ಇವ್ರನ್ನ ಇವಾಗ ಸೈಡ್ ಹಾಕದೇ ಇರೋದು. ಅಮ್ಮ ಡ್ಯಾನ್ಸ್ ಕೊಡ್ತಾರಾ? ಇಲ್ಲ, ಅವ್ರು ಕೊಟ್ಟರು, ಎದುರುಗಡೆ ಇರೋರು ಕೊಡಲ್ಲ. ಸೊ ಪೂಜಾರಿ ಕೊಟ್ಟರು, ಇವನು ಕೊಡಲ್ಲ ಅಂತಾನಲ್ಲ, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾನಲ್ಲ, ಹಂಗೆ. ಯಪ್ಪ ಏನು ಹೊಡಿತಾರ್ರಿ ಇವರು ಬಸ್ನವರು. ಹೊಡಿ ಯಾಕೆ ಇನ್ನ ಯಾವ್ದಾರ ಬಸ್ ಆಗಿತ್ತು ಆ ಕಡೆ ಬಂದರೆ ಏನು ಕತೆ ಗುರು. ನಮ್ಮ ಜನಕ್ಕೆ ತೋರಿಸ್ಬೇಕಪ್ಪ ವ್ಯೂನ. ಸೈಡ್ ಬಾ, ಏನು ಹೇಳು. ಯಪ್ಪ ಹೊಡಿತವ್ರೆ ಗುರು. ಜಾಗ ಕೊಡೋಣ, ಹೋಗ್ತೀನಿ. ಅಯ್ಯೋ ಅವನಪ್ಪ, ಸಡನ್ ಬ್ರೇಕು. ಏಯ್ 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 ಇರೋ, ನಾನು ಹೋಗ್ಬಿಡ್ತೀನಿ. ಬಿಡೋ, ಹೋಗ್ಬಿಡ್ತೀನಿ ಬಿಡೋ. ಏನ ಪಾಳೆ ಕೊಡ್ತಿದ್ಯಾ? ಅಯ್ಯೋ ಇವನು ಎತ್ಕೊಳ್ಳೋದು ನೋಡಿದ್ರೆ ಭಯ ಆಗುತ್ತೆ ಗುರು, ಸೈಡ್ ಹೊಡಿಯೋಕ್ಕೆ. ಯಾರ ಮಗ ನಿಂದ ಸೈಡ್ ಹಾಕ್ಸಿದ. ಆರ ನೋಡಿರೋ, ಬರ್ತಾ ಇದ್ದೀನಿ ತಾನೇ. ಅಲ್ಲಿ ಆರನ್ನು ಹೊಡಿಯಲ್ಲ, ಸ್ಟೇರಿಂಗ್ ಮೇಲೆ ಇರುತ್ತೆ. ಏನು ನೋಡ್ರಿ,
ಈ ಬೆಟ್ಟನೇ ನೆನ್ನೆ ನಿಮಗೆ ಕಾಣಿಸ್ತಾ ಇದ್ದಿದ್ದು ಇನ್ ದ ಸೆನ್ಸ್ ನಾನು ಸ್ಟೋರೀಸ್ ಹಾಕಿದ್ನಲ್ಲ ಅದರಲ್ಲಿ ಫೋನಲ್ಲಿ ಕೇಳಿದ್ದೆ. ಅದು ಈ ಬೆಟ್ಟ ಮುಳ್ಳಯ್ಯನಗಿರಿನೂ ಅಲ್ಲ, ಎತ್ತಿನ ಭುಜನೂ ಅಲ್ಲ, ಇದೇ ಬೆಟ್ಟ ಅದು. Now 3.4, let's go. I'm waiting for Charmadi Ghat viewpoint, bro. ಸುಸ್ವಾಗತ. ನಾವು ಇವಾಗ ಚಿಕ್ಕಮಗಳೂರು ಅರಣ್ಯ ಪ್ರದೇಶಕ್ಕೆ ಎಂಟ್ರ್ ಆದ್ವಿ. ಸೊ ಇಷ್ಟೊತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ವಿ. ಸೊ ಇವಾಗ ಚಿಕ್ಕಮಗಳೂರು ಇದೆಲ್ಲ ಸೂಪರ್. ಓ another 1.8. I'm waiting for that view, bro. ಈಗಂತೂ ಎಷ್ಟೊಂದು ದಿನದಿಂದ ಬರಬೇಕು ಚಾರ್ಮಡಿ ಘಾಟ್ ಮುಗಿಸ್ಕೊಂಡು ಅಂತ. ಚಾರ್ಮಡಿ ಘಾಟ್ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಎಷ್ಟೊಂದು ದಿವಸದಿಂದ ಆಸೆ ನೆರವೇರಿರಲಿಲ್ಲ. ಇವಾಗ ಏನೇನೋ ಕಂತನೋ ಬಂದು ಏನೇನೋ ಆಗಿ ಚಾರ್ಮಡಿ ಘಾಟಲ್ಲಿ ಗಾಡಿ ಓಡಿಸೋ ಒಂದು ದಿನ ಬಂತು. ಏನಿದೆ ರೀ, ಓಹ್ ಓಹೋ ಓಹೋ ಬಂದ್ಬಿಡ್ತು ವ್ಯೂ ಪಾಯಿಂಟು. 900 ಮೀಟ್ರು ಬಂದ್ಬಿಡ್ತು. ಇಲ್ಲಾಗಲೇ ಸ್ವಲ್ಪ ನೀರು ಬೀಳ್ತಾ ಇದೆ, ನೋಡ್ಬೋದು. ಇಲ್ಲಿ ಚಿಕ್ಕದಾಗಿ ನೀರು ಬೀಳೋಕ್ಕೆಲ್ಲ ಇದೆ. ನೈಸ್. ನೋಡಿ ಮೌಂಟೇನ್ ರೇಂಜಸ್ ಕಾಣ್ತಾ ಇದೆಯಾ? ಈ ಕಡೆ ನೋಡಿ, ಎಲ್ಲೂ ಬೇಡ. ಇದು ನೋಡ್ರಿ ಹೆಂಗಿದೆ ಬೆಟ್ಟ. ಓ ಮೈ ಗಾಡ್, ಗಾಡ್ 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 ಗಾಡ್, ಓ ಮೈ ಗಾಡ್, ಗಾಡ್ ಗಾಡ್ ನೋಡ್ಬೋದು. ಅಮ್ಮ, ಎಲ್ಲ ನೀರು ಬೀಳ್ತಾ ಇದೆ ಲೈಟಾಗೆ. ಪರವಾಗಿಲ್ಲ, ಮಳೆಗಾಲ ಅಲ್ಲ ಅಂದರೂ ನೀರು ಬೀಳ್ತಾ ಇದೆ ನೋಡಿ. ಒಬ್ಬ ಸೂಪರ್. ಇಲ್ಲೆಲ್ಲ ಮಳೆಗಾಲದಲ್ಲಿ ಬರಬೇಕು, ಅವಾಗ ಟೈಮ್ ಆಗಿರಲಿಲ್ಲ ಬರೋಕ್ಕೆ. ಇವಾಗ ಬಂದಿದ್ದೀನಿ ನೋಡಿ, ಸೂಪರ್ ಆಗಿದೆ. ಹಾಂ, ಸೊ ಇವಾಗ ಡ್ರೋನ್ ಶಾಟ್ಸ್ ನೋಡೋರಂತೆ, ಬನ್ನಿ. ಸೊ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ ಗಾಡಿ ಮೇಲೆ. ಮಂಗಳೂರು ಧರ್ಮಸ್ಥಳ ಹೋಗಿ ಮಂಗಳೂರಿಗೆ ಹೋಗಿ ಇದ್ರಾಗೈತೆ ಕ್ಯಾಮ್ರಾ. ಇದರಲ್ಲಿದೆ ಕ್ಯಾಮ್ರಾ. ನೀವು ಬರ್ತೀರಾ ಯೂಟ್ಯೂಬ್ ಚಾನಲಲ್ಲಿ? ಹೌದಾ? ನಿಮ್ಮನ್ನು ಹಾಕ್ತೀನಿ, ಅದಕ್ಕೆ ರೆಕಾರ್ಡ್ ಮಾಡ್ತಾ ಇರೋದು. ಇವಾಗ ಸೈಡಿಗೆ ಬನ್ನಿ, ಗಾಡಿಗಳು ಬರ್ತಾ ಇದ್ದಾವೆ.
ನೋಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ, ಇದ್ರಲ್ಲಿ ಬರ್ತೀರ ನೀವು. ಶಶಾಂಕ್ ವೆನ್ನಗಂಟಿ ಅಂತ. ವೆನ್ನಗಂಟಿ 5 ನಿಮಿಷ ಮುಂಚೆ ಬಂದರೆ ಡ್ರೋನ್ ಶಾಟ್ ಸಿಗೋದು. ಹಾಂ. ಪ್ಯಾಕ್ ಮಾಡ್ದೆ ಕ್ಲೀನಾಗೆ. ನಂದು ಬ್ಯಾಟ್ರಿ ತಕ್ಕೊಳ್ಳ, ಬರೀ 34 ಇದೆ. ಮೂಡಿಗೆರೆಲ್ಲಿ ತೆಗೋಣ. ಹಾಂ ಹಾಂ ಎಷ್ಟಿರ್ಬೋದು? ಎಷ್ಟು ಕಿಲೋಮೀಟ್ರು? ಹಾಂ ಗೊತ್ತಿಲ್ವಾ? ಸೊ ಹುಳಗಳು ಜಾಸ್ತಿ ಇದ್ದಾವೆ. ಸೊ ಈ ಡ್ರೋನ್ ಶಾಟ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಕ್ಬಿಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನೋಡಿ ನಮ್ಮ HJG. ಐ ಲವ್ ದಿಸ್ ಲೈಟ್ಸ್ ಯಾ, ಸೀರಿಯಸ್ಲಿ ಏನಿದೆ ನೋಡಿ. ಫಾಗ್ ಕವರ್ ಆಗ್ಬಿಟ್ಟಿದೆ ಆಗಲೇ. ಸ್ವಾಮಿ ಇದೆ ಮೋಸ್ಟ್ ಪ್ರಾಬಬ್ಲಿ ವ್ಯೂ ಪಾಯಿಂಟು. ಹೆಂಗಿದೆ ಅಂದರೆ ಫುಲ್ಲು ಗಾಢ ಕಾಣ್ತಾ ಇದೆ. ಅಪ್ಪ ಸಖತ್ತಾಗಿದೆ ಗುರು. ಓ ಮೈ ಗಾಡ್. ಸರಿ, ಹಂಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಚಾರ್ಮಡಿ ಗಾಡಿ ಇಷ್ಟೇ. ಸೊ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. ಇನ್ನು ಯಾರು ಮಾಡಿಲ್ವ, ಇವಾಗ ಮಾಡ್ತೀರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಲೆಟ್ಸ್ ಗೋ. ಯಾರೋ ಬಿಟ್ಟೇ ಬಿಟ್ರು ನಮ್ಮನ್ನ ಪಾಪ. ನಮ್ಮ ಲೈಟ್ ತಡೆಯೋಕ್ಕಾಗ್ದಲ್ಲ, ಕಣ್ಣಿಗೆ ಕುಗ್ತಾ ಇದೆಯಲ್ಲ, ಬಿಟ್ಟೇ ಬಿಟ್ರು. ಏನು ಮಾಡೋಕ್ಕಾಗಲ್ಲ, ನಮಗೇನೋ ಕಾಣಲ್ಲ ಈಗ ಹಾಕ್ಕೊಂಡಿಲ್ಲ ಅಂದರೆ. ಸೊ ಎಸ್, ಬಾಯ್.